ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನ 2026 ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಬೇಕಾಗುವ ದಾಖಲೆಗಳ ಸಂಪೂರ್ಣ ವಿವರ ಇಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮನೆಯ ಆಧಾರ ಸ್ತಂಭವಾಗಿದ್ದ ಅಪ್ಪನನ್ನು ಕಳೆದುಕೊಂಡು ಮಕ್ಕಳ ಮುಂದಿನ ಓದು ಹೇಗೆ ಎಂಬ ಚಿಂತೆಯಲ್ಲಿದ್ದೀರಾ? ಕಟ್ಟಡ ನಿರ್ಮಾಣದಂತಹ ಕಠಿಣ ಕೆಲಸ ಮಾಡುವಾಗ ದುರದೃಷ್ಟವಶಾತ್ ಪ್ರಾಣ ಕಳೆದುಕೊಂಡ ಕಾರ್ಮಿಕರ ಕುಟುಂಬಗಳಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಇದೀಗ ದೊಡ್ಡ ಆಶಾಕಿರಣವಾಗಿದೆ. ಹಣದ ಸಮಸ್ಯೆಯಿಂದಾಗಿ ಯಾವುದೇ ಮಗು ಉನ್ನತ ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಕಾರ್ಮಿಕ ಇಲಾಖೆ ಮಹತ್ವದ ನಿಯಮವೊಂದನ್ನು ಜಾರಿಗೆ ತಂದಿದೆ. ಹೊಸ ನಿಯಮವೇನು? ಬಜೆಟ್ನಲ್ಲಾದ ಬದಲಾವಣೆ ಏನು? ಈ ಮೊದಲು ನೋಂದಾಯಿತ ಕಟ್ಟಡ ಕಾರ್ಮಿಕರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ಕೇವಲ ಪೆನ್ಷನ್ ಮಾತ್ರ ನೀಡಲಾಗುತ್ತಿತ್ತು. ಆದರೆ ಆ ಹಣ ಮಕ್ಕಳ ದೊಡ್ಡ ಓದಿಗೆ ಸಾಲುತ್ತಿರಲಿಲ್ಲ. ಇದನ್ನು ಅರಿತ ಕಾರ್ಮಿಕ ಮಂಡಳಿ ಇದೀಗ ಮೃತ ಕಾರ್ಮಿಕರ ಮಕ್ಕಳ ಸ್ನಾತಕೋತ್ತರ ಪದವಿಯವರೆಗೆ ತಗಲುವ ಶೈಕ್ಷಣಿಕ ಸಹಾಯಧನವನ್ನು ತಾನೇ ಭರಿಸಲು ನಿರ್ಧರಿಸಿದೆ. ಯಾರಿಗೆ ಸಿಗಲಿದೆ ಈ ಬಂಪರ್ ಸೌಲಭ್ಯ? ಯಾರಿಗೆಲ್ಲ ಈ ಸೌಲಭ್ಯ ಪಡೆಯಬಹುದು ಅಂದರೆ, ಕಾರ್ಮಿಕ ಮಂಡಳಿಯಲ್ಲಿ ಅಧಿಕೃತವಾಗಿ ಲೇಬರ್ ಕಾರ್ಡ್ ಹೊಂದಿದ್ದ ಕಾರ್ಮಿಕರಾಗಿರಬೇಕು. ಕೆಲಸದ ಸ್ಥಳದಲ್ಲಿ ಆಕಸ್ಮಿಕ ಅಪಘಾತಕ್ಕೀಡಾಗಿ ಮೃತಪಟ್ಟ ಕಾರ್ಮಿಕರ ಗರಿಷ್ಠ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಅನ್ವಯಿಸುತ್ತದೆ. ಅಂದರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ನೀವು ಮಾಡಿಸಿರಬೇಕು, ಮತ್ತೆ ಆಕಸ್ಮಿಕವಾಗಿ ಕೆಲಸದ ಸ್ಥಳದಲ್ಲಿಯೇ ಮೃತಪಟ್ಟಿರಬೇಕು. ಅಂತಹ ಮಕ್ಕಳಿಗೆ ಈ ಸೌಲಭ್ಯ ಸಿಗುತ್ತದೆ. ಅರ್ಜಿ ಹಾಕುವುದು ಎಲ್ಲಿ ಮತ್ತು ಹೇಗೆ? ಅರ್ಹ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳನ್ನು ಹಿಡಿದು ತಮ್ಮ ಮೊಬೈಲ್ ಮೂಲಕವೇ ಸೇವಾ ಸಿಂಧು ಪೋರ್ಟಲ್ ಪ್ರವೇಶಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಗೊತ್ತಿಲ್ಲದವರು ಹತ್ತಿರದ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗೆ ತಾಲೂಕಿನ ಕಾರ್ಮಿಕ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು. ನೀವು ಮೊಬೈಲ್ನಲ್ಲಿಯೇ ಅರ್ಜಿಯನ್ನ ಹಾಕಬಹುದು. ನಿಮಗೆ ಮೊಬೈಲ್ನಲ್ಲಿ ಗೊತ್ತಿಲ್ಲ ಅಂದರೆ ಗ್ರಾಮ 1ಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು. ಅರ್ಹತೆ: ಕೆಲಸದ ವೇಳೆ ಮೃತಪಟ್ಟ ಲೇಬರ್ ಕಾರ್ಡ್ ಹೊಂದಿದ್ದ ಕಾರ್ಮಿಕರ ಮಕ್ಕಳಿಗೆ ಮಾತ್ರ. ಶಿಕ್ಷಣದ ಮಿತಿ ಪೋಸ್ಟ್ ಗ್ರಾಜ್ಯುಯೇಟ್ ವರೆಗೆ. ಫಲಾನುಭವಿಗಳ ಸಂಖ್ಯೆ ಗರಿಷ್ಠ 2 ಮಕ್ಕಳಿಗೆ ಮಾತ್ರ. ಯಾವ ವರ್ಷದಿಂದ ಜಾರಿ? 2025-26ನೇ ಶೈಕ್ಷಣಿಕ ಸಾಲಿನಿಂದ ಈ ಯೋಜನೆ ಜಾರಿಯಾಗಿದೆ. 2025-26 ಈ ವರ್ಷದಿಂದ ಇದು ಜಾರಿಗೆ ಬಂದಿದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಮೃತ ಕಾರ್ಮಿಕರ ಮೂಲ ಲೇಬರ್ ಕಾರ್ಡ್, ಮರಣ ಪ್ರಮಾಣ ಪತ್ರ, ಅಪಘಾತದ ಬಗ್ಗೆ ಪೊಲೀಸ್ ವರದಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಫೋಟೋ, ಶಾಲಾ ಕಾಲೇಜಿನಿಂದ ಪಡೆದ ವ್ಯಾಸಂಗ ದೃಢೀಕರಣ ಪತ್ರ, ಹಿಂದಿನ ವರ್ಷದ ಅಂಕಪಟ್ಟಿಗಳು, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಸಾವು ಕೆಲಸದ ಸ್ಥಳದಲ್ಲಿ ಸಂಭವಿಸಿದ ಅಪಘಾತದಿಂದಲೇ ಆಗಿರಬೇಕು ಮತ್ತು ಅದಕ್ಕೆ ಪೂರಕವಾಗಿ FIR ಅಥವಾ ಪೊಲೀಸ್ ವರದಿ ಇರುವುದು ಕಡ್ಡಾಯ. ಇಲ್ಲದಿದ್ದರೆ ಅರ್ಜಿ ತಿರಸ್ಕೃತಗೊಳ್ಳುತ್ತದೆ. ಆನ್ಲೈನ್ನಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವ ಮುನ್ನ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಎಂಬುದನ್ನು ಬ್ಯಾಂಕ್ಗೆ ಹೋಗಿ ಒಮ್ಮೆ ಖಚಿತಪಡಿಸಿಕೊಳ್ಳಿ. ಕೇವಲ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದ್ದರೆ ಸಾಲದು. NPCI ಮ್ಯಾಪಿಂಗ್ ಆಗಿರಲೇಬೇಕು. ಇಲ್ಲದಿದ್ದರೆ ಮಂಜೂರಾದ ಹಣ ನಿಮ್ಮ ಅಕೌಂಟ್ಗೆ ಬಂದು ಬೀಳುವುದಿಲ್ಲ. ಅದನ್ನು ಹೋಗಿ ನೀವು ಬ್ಯಾಂಕಿನಲ್ಲಿ ವಿಚಾರಿಸಬೇಕು. ಅಪಘಾತವಲ್ಲದ ಅನಾರೋಗ್ಯದಿಂದ ಸಹಜ ಸಾವು ಹೊಂದಿದ ಕಾರ್ಮಿಕರ ಮಕ್ಕಳಿಗೂ ಈ ಸೌಲಭ್ಯ ಸಿಗುತ್ತದೆ. ನಿಮಗೂ ಅನುಮಾನ ಇರುತ್ತೆ, ಅಪಘಾತ ಅಲ್ಲದೆ ಸಹಜ ಸಾವು ಆಗಿದ್ದ ಕಾರ್ಮಿಕರಿಗೂ ಇದು ಸಿಗತ್ತಾ ಅಂತ. ಇಲ್ಲ, ಪ್ರಸ್ತುತ ನಿಯಮದ ಪ್ರಕಾರ ಕೆಲಸದ ಸ್ಥಳದಲ್ಲಿ ಕೇವಲ ಅಪಘಾತಕ್ಕೀಡಾದ ಮೃತಪಟ್ಟ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಈ ಉನ್ನತ ಶಿಕ್ಷಣದ ಸಹಾಯ ದೊರೆಯುತ್ತದೆ. ಲೇಬರ್ ಕಾರ್ಡ್ ನವೀಕರಣ ಆಗಿಲ್ಲದಿದ್ದರೆ ಏನು ಮಾಡಬೇಕು? ಕಾರ್ಮಿಕರು ಮೃತಪಡುವ ಸಂದರ್ಭದಲ್ಲಿ ಅವರ ಲೇಬರ್ ಕಾರ್ಡ್ ಕಡ್ಡಾಯವಾಗಿ ಚಾಲ್ತಿಯಲ್ಲಿರಲೇಬೇಕು. ಕಾರ್ಡ್ನ ಅವಧಿ ಮುಗಿದಿದ್ದರೆ ಅಥವಾ ರಿನ್ಯೂವಲ್ ಮಾಡಿಸಿಲ್ಲವಾದರೆ ಈ ಸೌಲಭ್ಯ ಪಡೆಯಲು ತೊಂದರೆಯಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.